ಅಪ್ಪ ಅಮ್ಮ ಕೊಟ್ಟಿದ್ದ ಭಿಕ್ಷೆ ಈ ಜೀವ ಮತ್ತು ಜೀವನ. ಹಾಯ್ ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಟಾಪಿಕ್ ಏನಂದರೆ, ಸುಮಾರು ಜನ ವ್ಯೂವರ್ಸ್ಗೆ, ನನ್ನ ಹಳೆ ಫ್ರೆಂಡ್ಸ್ಗೆ ನಾನು ಯಾರು ಅಂತ ಗೊತ್ತಿದೆ, ಏನು ಮಾಡ್ತೀನಿ ಎಲ್ಲ ನನ್ನ ಪರಿಚಯ ಇದೆ. ಬಟ್ ಇತ್ತೀಚೆಗೆ ಬಂದಿರುವಂತಹ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ನಾನು ಯಾರು, ನಾನು ಏನು, ಯಾವುದೂ ಕೂಡ ವಿಷಯ ಅವರಿಗೆ ಅಷ್ಟಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲ. ಲೈವ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಕವಿತಾ ಅನ್ನೋ ಹೆಸರು ಗೊತ್ತು, ಕವಿತಾ ಯಾರು, ಕವಿತಾನ ಜೀವನ ಕತೆ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ನನ್ನ ಎಲ್ಲ ಹೊಸ ಸ್ನೇಹಿತರಿಗೆ ನನ್ನ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕವಿತಾ. ನಾನು ಹುಟ್ಟಿದ್ದು ಬೆಳೆದಿದ್ದು ಉತ್ತರ ಕರ್ನಾಟಕದ ಸೌದತ್ತಿ ಭಾಗದ ಮಗನೂರು ಅನ್ನೋ ಒಂದು ಗ್ರಾಮದಲ್ಲಿ ನಾನೆಲ್ಲ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆಗೆ ನಾವು 8 ಜನ ಮಕ್ಕಳು, ಅದರಲ್ಲಿ ಹಿರಿ ಮಗಳೇ ಈ ಕವಿತಾ. ಸೊ ಕವಿತಾ, ಗೀತಾ, ಮಂಜುಳಾ, ನೇತ್ರಾವತಿ, ಪೂರ್ಣಿಮಾ, ರೂಪಾ, ಗಾಯತ್ರಿ, ಕೊನೆಯದಾಗಿ ನನ್ನ ತಮ್ಮ ಶಿವಕುಮಾರ್. 8 ಜನ ಮಕ್ಕಳು ನಾವು. ನಮ್ಮದು ಒಂದು ದೊಡ್ಡ ಕುಟುಂಬ. ಸೊ ನಾನು ಓದಿದ್ದು ಪ್ರೈಮರಿ ಎಜುಕೇಷನ್ ಎಲ್ಲ ಆಗಿದ್ದು ನಂದು ಊರಲ್ಲೇ. ಅದಾದ ನಂತರ ಹೈಸ್ಕೂಲ್ ಆ್ಯಂಡ್ PU ಆ್ಯಂಡ್ ಡಿಗ್ರಿ ಎಜುಕೇಷನ್ ಆಗಿತ್ತು ಪಕ್ಕದ ಸಿಟಿಯಲ್ಲಿ, ಮುನವಳ್ಳಿ ಅಂತ ಒಂದು ಸಿಟಿ ಇದೆ, ಅಲ್ಲಿ ನನ್ನ ಕಂಪ್ಲೀಟ್ ಎಜುಕೇಷನ್ನ ಮುಗಿಸ್ಕೊಂಡೆ. ಆಫ್ಟರ್ ಮ್ಯಾರೇಜ್ ಅಂದರೆ ನನ್ನ ಡಿಗ್ರಿ ಆದ ಒಂದು ವಾರಕ್ಕೆ ನಾನು ಮದುವೆ ಆದೆ. ನನ್ನ ಗಂಡನ ಹೆಸರು ಶಿವಾನಂದ್ ಅಂತ. ಸೊ ಅವರು ಕೂಡ ಏನು ಕೆಲಸ ಮಾಡ್ತಾರೆ ಅಂದರೆ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಾನು ಕೂಡ ಜಾಬ್ ಮಾಡ್ತಾ ಇದ್ದೀನಿ, ಟೀಚರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮಿಬ್ಬರಲ್ಲಿ ಇರುವಂಥ ಸಿಮಿಲಾರಿಟಿ, ಅವರು ಸಂಸ್ಕೃತ ಲೆಕ್ಚರರು, ನಾನು ಸಂಸ್ಕೃತ ಹೈಸ್ಕೂಲ್ ಟೀಚರು. ಸೊ ಇದು ಇಬ್ಬರಲ್ಲಿರುವಂಥ ಒಂದು ಸಿಮಿಲಾರಿಟಿ. 2014ರಲ್ಲಿ ನಮ್ಮ ಮದುವೆ ಆಯಿತು. ಸೊ 14ರಿಂದ ಅಲ್ಲಿಂದ ಹೊಸ ಅಧ್ಯಾಯ ಶುರು ಆಯಿತು. ಸೊ ಖಾಲಿಯಾಗಿದ್ದಂಥ ಒಂದು ಹಾಳೆನ ಕಲರ್ಫುಲ್ಲಾಗಿ ಮಾಡಿತ್ತು ನನ್ನ ಗಂಡ. ಸೊ ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. 2014ರಲ್ಲಿ ಜೂನ್ 10ಕ್ಕೆ ನಾನು ಬೆಂಗಳೂರಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಬೆಂಗಳೂರಲ್ಲೇ ನಡೀತಾ ಇದೆ. ನಾನು ಓದಿದ್ದು, ನನ್ನ ಕ್ವಾಲಿಫಿಕೇಷನ್ ಬಂದು ಡಬಲ್ ಮಾಸ್ಟರ್ಸ್, MA ಕನ್ನಡ, MA ಸಂಸ್ಕೃತ ಆ್ಯಂಡ್ B.Ed. ಸೊ ಹಾಗಾಗಿ ನಿರಂತರವಾಗಿ 9 ವರ್ಷದಿಂದ ನಾನು ಶಿಕ್ಷಕಿಯಾಗಿ ನನ್ನನ್ನು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಒಬ್ಬಳು ಒಳ್ಳೆ ತಾಯಿಯಾಗಿ, ಒಬ್ಬಳು ಒಳ್ಳೆ ಹೆಂಡತಿಯಾಗಿ, ಒಬ್ಬಳು ಒಳ್ಳೆ ಶಿಕ್ಷಕಿಯಾಗಿ, ಒಬ್ಬಳು ಒಳ್ಳೆ ಮಗಳಾಗಿ, ಒಬ್ಬಳು ಒಳ್ಳೆ ಸೊಸೆಯಾಗಿ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ಒಳ್ಳೆ ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತಿಯಾಗಿಯೂ ಕೂಡ ನಾನು ಕಾಣಿಸ್ಕೊಂಡಿದ್ದೀನಿ. ಹಾಗಾದರೆ ಕವಿತೆ ಸಂಪಾದನೆ ಏನು? ತಿಂಗಳಿಗೆ 30ರಿಂದ 40 ಸಾವಿರ ನಾನು ನನ್ನ ದುಡಿಮೆಯನ್ನು ಮಾಡ್ತೀನಿ. ನನ್ನ ಸಂಪಾದನೆ, ನನ್ನ ಗಂಡನ ಸಂಪಾದನೆ ಕೇಳಬೇಕಂದ್ರೆ ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಕ್ವಾಲಿಫಿಕೇಷನ್ ಹೇಳ್ತೀನಿ, ಅದರ ಮೇಲೆ ನೀವೇ ಗೆಸ್ ಮಾಡ್ಬೋದು ಎಷ್ಟು ಅವರು ದುಡಿಬೋದು. ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಕ್ವಾಲಿಫಿಕೇಷನ್ ನೋಡಿ ನೀವೇ ಗೆಸ್ ಮಾಡ್ಕೊಳ್ಳಿ. ಬಟ್ ನಾನು ನನ್ನ ಗಂಡನ ಸ್ಯಾಲ್ರಿನ ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನನ್ನ ಒಂದು ಸಂಪಾದನೆ 30ರಿಂದ 40 ಸಾವಿರ ನಾನು ಆರಾಮಾಗಿ ನನ್ನ ಸಂಪಾದನೆಯಲ್ಲಿ ದುಡಿತೀನಿ. ಸೊ ನನ್ನ ಗಂಡನ ಕ್ವಾಲಿಫಿಕೇಷನ್ ಬಂದು, ಅವರು ಡಬಲ್ ಮಾಸ್ಟರ್ಸ್ ಆಗಿದೆ, ಒಂದು ಕನ್ನಡ ಮತ್ತು ಅವ್ರದ್ದು ಸಂಸ್ಕೃತದಲ್ಲಿ ಡಬಲ್ ಮಾಸ್ಟರ್ಸ್ ಮಾಡ್ಕೊಂಡಿದ್ದಾರೆ, MPhil ಆಗಿದೆ, PhD ಕೂಡ ಆಗಿದೆ, ಡಾಕ್ಟರೇಟ್ ಕೂಡ ತಗೊಂಡಿದ್ದಾರೆ. ನಿರಂತರವಾಗಿ 17 ವರ್ಷದಿಂದ ಪ್ರೊಫೆಸರ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ಅದರ ಮೇಲೆ ಗೆಸ್ ಮಾಡಿ ಅವ್ರಿಗೆ ಏನು ಸಂಬಳ ಬರಬಹುದು, ಅವರ ಎಕ್ಸ್ಪೀರಿಯನ್ಸ್, ಅವರ ನಾಲೆಜ್, ಅವರ ಕ್ವಾಲಿಫಿಕೇಷನ್, ಇದ್ರ ಮೇಲೆ ನೀವು ಒಂದು ಗೆಸ್ ಮಾಡ್ಬೋದು ಅಷ್ಟೇ. ಬಟ್ ನನ್ನ ಸಂಬಳನ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅದಾದಮೇಲೆ 2017ರಲ್ಲಿ ಬಂದ ನೋಡಿ ಭೂಪ, ನನ್ನ ಮಗ, ಒಬ್ಬನೇ ಮಗ ನನಗೆ, ಓಂಕಾರ ಅಂತ. ಸುಮಾರು ಜನ ಕೇಳ್ತೀರಾ ತನು ಯಾರು ಅಂತ. ತನು ನನ್ನ ಸ್ಟೂಡೆಂಟು. ಸೊ ಬರೀ ಅವಳು ಸ್ಟೂಡೆಂಟ್ ಅಲ್ಲ, ಅವಳು ನನ್ನ ಮಗಳು. ಮಗಳಿಗಿಂತ ಹೆಚ್ಚು ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ನಾನು ಇಂಟ್ರೊಡ್ಯೂಸ್ ಮಾಡೋದು ಯಾವಾಗಲೂ ನನ್ನ ಸ್ಟೂಡೆಂಟ್ ಅಂತ ನಾನು ಅವಳನ್ನು ಇಂಟ್ರೊಡ್ಯೂಸ್ ಮಾಡಲ್ಲ, ಅವಳು ನನ್ನ ಮಗಳಂತಲೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಬೇಡ. ನನಗೆ ಇರೋದು ಒಬ್ಬನೇ ಮಗ, ಬಟ್ ಅವಳನ್ನು ನನ್ನ ಮಗಳಾಗಿ ಒಂಥರ ಅಡಾಪ್ಟ್ ಥರನೇ ನನಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ನನ್ನ ಲೈಫಲ್ಲಿ ನನಗೆ ಮಗಳಿಲ್ಲ ಅನ್ನೋ ಕೊರತೆ ನೀಗಿಸಿರುವಂಥ ಒಂದು ಮುದ್ದಾದ ಹುಡುಗಿ ತನು. ಸೊ ತನು ಅವಳು ಸ್ಟೂಡೆಂಟ್ ಅಲ್ಲ, ನನಗೆ ಆಲ್ವೇಸ್ ಮೈ ಡಾಟರ್, ನನ್ನ ಮಗಳು ಅಂತ ನಾನು ಫೀಲ್ ಮಾಡ್ತೀನಿ. ಹಾಗಾಗಿ ತನು ಯಾರು ಅನ್ನೋದಕ್ಕೂ ಕೂಡ ಆನ್ಸರ್ ಕೊಡ್ತಾ ಇದ್ದೀನಿ. ತನು ನನ್ನ ಮಗಳು, ನನ್ನ ದತ್ತು ಪುತ್ರಿ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ನನಗೆ ಅವಳು ಕಂಡ್ರೆ, ಅವಳಿಗೆ ನನ್ನ ಕಂಡ್ರೆ ಅಷ್ಟೇ ಪ್ರೀತಿ. ನಾನು ನಿರಂತರವಾಗಿ 8-9 ವರ್ಷದಿಂದ ಈ ಶಿಕ್ಷಕ ವೃತ್ತಿಯಲ್ಲೇ ಇದ್ದೀನಿ, ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಟ್ಯೂಬ್ ನನ್ನ ಇನ್ನೊಂದು ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಇಟ್ಸ್ ಪ್ಯಾಷನ್, ನಂಗೆ ತುಂಬ ಪ್ಯಾಷನ್ ಯೂಟ್ಯೂಬು. ಹಾಗಾಗಿ ನಾನು ಯೂಟ್ಯೂಬ್ ಬಂದಿದ್ದು, ಇದನ್ನೇ ನನ್ನ ಪ್ರೊಫೆಷನ್ ಅಂದ್ಕೊಂಡು ಬಂದಿಲ್ಲ, ಪ್ಯಾಷನೇಟಿಕ್ಕಾಗಿ ಇದನ್ನು ತಗೊಂಡು ನಾನು ಯೂಟ್ಯೂಬ್ಗೆ ಬಂದಿದ್ದೀನಿ.
ಸೊ ನನಗೆ ಫ್ಯಾಮಿಲಿ ಇದೆ, ನಮ್ಮ ಅತ್ತೆ ಮಾವ ಇದ್ದಾರೆ. ನಮ್ಮ ಅತ್ತೆ ಮನೆ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ನಮ್ಮ ಯಜಮಾನ್ರ ಊರು ಗೋಕಾಕ್, ಗೊತ್ತಿರುತ್ತೆ ನಿಮಗೆ, ಗೋಕಾಕ್ ತಾಲೂಕು. ಸೊ ಅಲ್ಲಿ ಇವ್ರು ಹುಟ್ಟಿ ಬೆಳೆದಿದ್ದು. ಆ್ಯಂಡ್ ಇವ್ರು ತುಂಬ ವರ್ಷಗಳಿಂದ ಬೆಂಗಳೂರಲ್ಲಿ ವಾಸ ಆಗಿದ್ದಾರೆ. 20-25 ವರ್ಷಗಳಿಂದ ಇವ್ರು ಬೆಂಗಳೂರಲ್ಲೇ ಎಲ್ಲ ಓದಿರೋದು ಎಲ್ಲ. ಅದಾದ ನಂತರ ನಮ್ಮ ಹಸ್ಬೆಂಡ್ ಅವರಿಗೆ ಒಬ್ಬರ ಅಕ್ಕ ಇದ್ದಾರೆ ಆ್ಯಂಡ್ ಇವರು ಒಬ್ಬರ ಮಗ. ಇದು ನಮ್ಮ ಒಂದು ಕುಟುಂಬ. ಅತ್ತೆ ಮಾವ ಎಲ್ಲ ಊರಲ್ಲಿರ್ತಾರೆ. ಸೊ ನಾವಿಲ್ಲಿ, ನಾನು ನನ್ನ ಗಂಡ ಕೆಲಸದ ಉದ್ದೇಶಕ್ಕಾಗಿ ನಾವು ಬೆಂಗಳೂರಲ್ಲಿ ವಾಸವಾಗಿದ್ದೀವಿ. ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಇದು ನಮ್ಮ ಜರ್ನಿ ನಡೀತಾನೆ ಇರುತ್ತೆ. ಒಂದು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಒಳ್ಳೆ ಕುಟುಂಬಕ್ಕೆ ಸೇರಿದ್ದೀನಿ ಅನ್ನೋದೊಂದು ಹೆಮ್ಮೆ ಕೂಡ ನನಗಿದೆ. ಇದು ನನ್ನ ಒಂದು ಚಿಕ್ಕ ಪರಿಚಯ. ಹೊಸಬರಿಗೆ ನನ್ನ ಪರಿಚಯ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನನ್ನ ಹವ್ಯಾಸಗಳು, ಚಿಕ್ಕ ವಯಸ್ಸಿಂದ ನಾನು ಐ ಎಮ್ ಎ ಸ್ಪೋರ್ಟ್ಸ್ ಮ್ಯಾನ್. ನನಗೆ ಕಬಡ್ಡಿ ಅಂದರೆ ತುಂಬಾ ಇಷ್ಟ. ಸೊ ನಾನು ಕಬಡ್ಡಿ ಪ್ಲೇಯರ್ ಆ್ಯಂಡ್ ಶಾರ್ಟ್ ಪುಟ್ ಪ್ಲೇಯರ್ ಆ್ಯಂಡ್ ರನ್ನಿಂಗ್, ಇದು ಮೂರು ನನಗೆ ತುಂಬ, ವಾಲಿಬಾಲ್ ತುಂಬ ಪ್ರಿಯವಾದಂಥ ಆಟಗಳು. ಇನ್ನು ಫುಡ್ಡಲ್ಲಿ ಬರೋದಾದರೆ ನನಗೆ ಫುಡ್ ಅಂದರೆ ತುಂಬಾ ಇಷ್ಟ. ನನಗೆ ತುಂಬ ಯಾವ ಫುಡ್ ಕೊಟ್ಟರು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಟೇಸ್ಟ್ ಚೆನ್ನಾಗಿರ್ಬೇಕಷ್ಟೇ. ನಾನು ಒಂಥರ ಫುಡ್ ಲವರ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಫೇವ್ರೆಟ್ ಹೀರೋ ಆಲ್ವೇಸ್ ಅಪ್ಪು ಸರ್. ನನ್ನ ಹವ್ಯಾಸಗಳು ಬರೆಯೋದು, ಓದೋದು, ಅಂದರೆ ಒಳ್ಳೊಳ್ಳೆಯ ಕತೆ, ನಾಟಕಗಳು ಅಥವಾ ಕವಿತೆಗಳನ್ನು ಬರೆಯೋದು ನನಗೆ ಹವ್ಯಾಸ ಇದೆ, ಬರಿತಾ ಇರ್ತೀನಿ. ಮತ್ತು ಸಿಂಗಿಂಗ್ ನನಗೆ ತುಂಬ ಇಷ್ಟ, ಅದು ನನ್ನ ಹವ್ಯಾಸ. ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳನ್ನು ಮಾಡೋದು, ಇದೆಲ್ಲವೂ ಕೂಡ ನನಗೆ ತುಂಬ ಇಷ್ಟವಾದಂಥ ಹವ್ಯಾಸಗಳು. ಸ್ಪೋರ್ಟ್ಸ್ ಅಂದರೆ ಪಂಚಪ್ರಾಣ, ಆಡೋಷ್ಟು ಸಮಯ ಇಲ್ಲ, ಬಟ್ ನಾನು ತುಂಬ ಇಷ್ಟ ನನಗೆ ಸ್ಪೋರ್ಟ್ಸ್ ಅಂದರೆ. ಆ ಸ್ಪೋರ್ಟ್ಸ್ ಸ್ಪಿರಿಟ್ ತುಂಬ ಇಷ್ಟ ಆಗುತ್ತೆ. ನನ್ನ ಜೀವನದ ಒಂದು ಧ್ಯೇಯ ಏನು ಅನ್ನೋದನ್ನ ಕೊನೆಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಹೇಳಿಬಿಟ್ಟು ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ಜೀವನದಲ್ಲಿ ನನ್ನದೇ ಆದಂಥ ಒಂದು ಗುರಿ ಇದೆ. ಏನಂದರೆ ಒಂದು ಇಡೀ ಜಗತ್ತನ್ನು ನಾನು ನೋಡಬೇಕು, ಜಗತ್ತಲ್ಲಿ ಏನು ನಡೀತಾ ಇದೆ ನೋಡಬೇಕು, ಇಲ್ಲ ಇಡೀ ಜಗತ್ತೇ ನನ್ನ ಸಾಧನೆಯನ್ನು ನೋಡಬೇಕು. ಆ ಥರ ಏನಾದರೂ ಸಾಧಿಸ್ಬೇಕು ಅನ್ನೋದೇ ಗುರಿ. ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಇದು ಸಾಧ್ಯನಾ ಅಂತ ಅನ್ಕೋಬೋದು. ಕನಸು ಕಾಣೋಕ್ಕೆ ನಾವೇನು ದುಡ್ಡು ಕೊಡಬೇಕಾಗಿಲ್ಲ. ಕನಸು ಕಾಣಿ, ಅದು ನನಸಾಗೋಕ್ಕೆ ಪ್ರಯತ್ನ ಪಡಬೇಕು. ಸೊ ಹಾಗಾಗಿ ನನಗೆ ಆ ಕನಸಿದೆ, ಅದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆಗುತ್ತೋ ಬಿಡುತ್ತೋ ಅದು ಎರಡನೇ ಮಾತು. ಬಟ್ ಕನಸೇ ಇಲ್ಲ ಅಂದರೆ ನಾವು ಗುರಿ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ದೈವಬಲ, ಜನಬಲ ಯಾವಾಗಲೂ ನನ್ನ ಜೊತೆಗಿರುತ್ತೆ. ಸೊ ನಾನು ಹಣ ಬಲಕ್ಕಿಂತ ಈ ದೈವಬಲ, ಜನಬಲನ ತುಂಬ ನಂಬಿದ್ದೀನಿ. ಫ್ಯೂಚರ್ ಪ್ಲ್ಯಾನ್, ನಾನು ಆದಷ್ಟು ಪ್ರೆಸೆಂಟನ್ನು ಜೀವಿಸೋಳು, ಬಟ್ ಫ್ಯೂಚರಲ್ಲಿ ನನಗೆ ನನ್ನದೇ ಆದಂಥ ಒಂದು ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಬೇಕು ಅನ್ನೋದು ತುಂಬ ಇದೆ. ನಮ್ಮ ಹಳ್ಳಿ ಪ್ರದೇಶದ ಮಕ್ಕಳಿಗೆ ಫ್ಯೂಚರಲ್ಲಿ ನಾನು ಏನಾದರೂ ಚೆನ್ನಾಗಿ ಬೆಳೆದ್ರೆ ಒಂದು ಫ್ರೀಯಾಗಿ ಎಜುಕೇಷನ್ ಕೊಡುವಂಥ ಒಂದು ಆಸೆಯನ್ನು ನಾನು ಹೊಂದಿದ್ದೀನಿ. ಇನ್ನೊಂದು ನನ್ನ ಮಹದಾಸೆ ಏನಂದರೆ ಸೋಷಿಯಲ್ ಸರ್ವಿಸ್. ಸಮಾಜ ನಮಗೆಲ್ಲ ಕೊಟ್ಟಿದೆ, ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು, ಸಮಾಜಕ್ಕೆ ಏನಾದರೂ ನಾನು ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಗುರಿ. ಸೊ ಅದೊಂದು ನನ್ನ ಕನಸಾಗಿದೆ. ಇದಿಷ್ಟು ನನ್ನ ಒಂದು ಫ್ಯೂಚರ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಈ ಎರಡು ಕನಸುಗಳನ್ನು ಹೊತ್ತೇ ನಾನು ಯೂಟ್ಯೂಬ್ಗೆ ಬಂದಿರೋದು. ಯೂಟ್ಯೂಬ್ ಸಕ್ಸಸ್ ಆದರೆ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಸಾಧಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಸಾಮಾಜಿಕ ಕಾರ್ಯಗಳಾಗಿರ್ಬೋದು, ಇಲ್ಲ ನನ್ನ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಇನ್ಸ್ಟಿಟ್ಯೂಷನ್. ಏನು ನನ್ನೊಬ್ಬಳ ಕನಸಲ್ಲ, ಇದು ನಮ್ಮಿಬ್ಬರ ಕನಸು. ನಾವಿಬ್ಬರು ಶಿಕ್ಷಣದ ಒಂದು ಫೀಲ್ಡಲ್ಲಿ ಇರೋದ್ರಿಂದ, ಎಜುಕೇಷನ್ ಫೀಲ್ಡಲ್ಲಿ ಇರೋದ್ರಿಂದ ನಾವಿಬ್ಬರು ಹೊತ್ತಂಥ ಒಂದು ದೊಡ್ಡ ಕನಸಿದು. ಸೊ ಅದಾದಷ್ಟು ಬೇಗ ನೆರವೇರಲಿ ಅಂತ ನಾನು ಭಗವಂತನಲ್ಲಿ ಪ್ರೇ ಮಾಡ್ತೀನಿ. ಇನ್ನೊಂದು ಆಸೆ ಇದೆ ನನಗೆ ಜೀವನದಲ್ಲಿ, ರಾಜಕೀಯ ಕ್ಷೇತ್ರಕ್ಕೆ ನಾನು ಬರಬೇಕು ಅನ್ನೋ ತುಂಬ ಆಸೆ ಇದೆ. ಯಾಕೆ ಅಂದರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ನಾನು ರಾಜಕೀಯಕ್ಕೆ ಒಂದಲ್ಲ ಒಂದಿನ ಬರಬೇಕು ಅನ್ನೋದು ಕೂಡ ನನ್ನ ಧ್ಯೇಯ ಮತ್ತು ನನ್ನ ಗುರಿ. 3 ಕನಸುಗಳು ನನ್ನ ಭವಿಷ್ಯದಲ್ಲಿದ್ದಾವೆ. ಅವು ನೆರವೇರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಕನಸು ಕಾಣೋದು ಅಥವಾ ಗುರಿ ಇಟ್ಕೊಳ್ಳೋದು ಮನುಷ್ಯನಿಗೆ ತುಂಬ ಮುಖ್ಯ. ಹಾಗಾಗಿ ನನ್ನ ಮುಂದಿನ ಭವಿಷ್ಯದಲ್ಲಿ ಈ 3 ಗುರಿಗಳು ನಾನು ಇಟ್ಕೊಂಡು ಅದನ್ನು ಹೊತ್ಕೊಂಡು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಫಲಾನುಫಲ ದೇವರಿಗೆ ಬಿಟ್ಟಿರೋದು. ಒಂದು ರಾಜಕೀಯ ಕ್ಷೇತ್ರಕ್ಕೆ ನಾನು ಬರಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಬಡ ಮಕ್ಕಳಿಗೆ ನನ್ನಿಂದ ಏನಾಗುತ್ತೋ ಆ ಸಹಾಯವನ್ನು ಮಾಡಬೇಕು. ಇನ್ನೊಂದು ಸಾಮಾಜಿಕ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕು, ಬಡವರ ಧ್ವನಿ ಆಗಬೇಕು ಅಥವಾ ಬಡ ವಿದ್ಯಾರ್ಥಿಗಳ ಧ್ವನಿ ಆಗಬೇಕು. ಈ ಥರದ ಹಲವಾರು ಕನಸುಗಳು ನನ್ನಲ್ಲಿದೆ. ಇದನ್ನು ಯಾವತ್ತೂ ಯಾರ ಹತ್ರ ಶೇರ್ ಮಾಡಿಲ್ಲ. ಮಾತಾಡಿ ಮಾಡೋದಲ್ಲ, ಮಾಡಿ ನಾವು ಮಾತಾಡೋಣ ಅಂಥೇಳಿ ಸುಮ್ಮನೆ ಇದೆ. ಇವತ್ತು ನನ್ನ ಒಂದು ಪರಿಚಯದಲ್ಲಿ ನಿಮ್ಮೊಟ್ಟಿಗೂ ನನ್ನ ಕನಸು ಗುರಿಗಳನ್ನು
ಹೇಳ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ಹೇಳ್ಕೊತಾ ಇದ್ದೀನಿ. ಆ 3 ವಿಷಯಗಳು ಸಕ್ಸಸ್ ಆಗಲಿಕ್ಕೆ ನಿಮ್ಮ ಆಶೀರ್ವಾದ, ಜನಬಲ, ದೈವಬಲ ಎರಡನ್ನೇ ನಂಬಿದ್ದೀನಿ. ಹಣಬಲ ಯಾವತ್ತೂ ನಾನು ನಂಬಿಲ್ಲ. ಹಣ ಬರುತ್ತೆ ಹೋಗುತ್ತೆ, ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಜನಬಲ, ದೈವಬಲ ನನ್ನೊಟ್ಟಿಗಿದ್ರೆ ಈ 3 ಕನಸಲ್ಲಿ ಯಾವುದಾದ್ರೂ ಒಂದು ಕನಸು ನೆರವೇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ನೀವು ಸಾಥ್ ಕೊಡಿ, ಅದಕ್ಕೆಲ್ಲ ನೀವು ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ಇಂಟ್ರೆಸ್ಟಿಂಗ್ ವ್ಲಾಗ್ಸಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.